ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಒಂದು ದಿನದ ಸಂಬಳ ಬರೋಬ್ಬರಿ 2ರಿಂದ 3 ಲಕ್ಷ ರೂಪಾಯಿ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು 100ಕ್ಕೆ 100 ಸತ್ಯ. ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಇದು ಕೋಟಿ ದಾಟುತ್ತೆ. ನಾವಿಲ್ಲಿ ಮಾತಾಡ್ತಾ ಇರೋದು ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿಯ ಸಿಇಒ ಬಗ್ಗೆ ಅಲ್ಲ, ಅಥವಾ ಯಾವುದೋ ದೊಡ್ಡ ಹಾಲಿವುಡ್ ಆಕ್ಟರ್ ಬಗ್ಗೆನೂ ಅಲ್ಲ. ನಾವಿಲ್ಲಿ ಮಾತಾಡ್ತಿರೋದು ಕೇವಲ ಒಬ್ಬ ಬಾಡಿಗಾರ್ಡ್ನ ಬಗ್ಗೆ. ಹೌದು, ಒಬ್ಬ ಮನುಷ್ಯನ ಪಕ್ಕ ನಿಂತು ಆತನಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ದಿನಕ್ಕೆ 3 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾನೆ ಈ ದೈತ್ಯ. ಇಷ್ಟಕ್ಕೂ ಈತ ಯಾರೋ, ಯಾಕೆ ಅವನಿಗೆ ಇಷ್ಟೊಂದು ಡಿಮ್ಯಾಂಡು? ಅಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಟಾಲಿವುಡ್ ನಿಂದ ಶುರುವಾದ ಈ ಫಾರಿನ್ ಬಾಡಿಗಾರ್ಡ್ಸ್ ಟ್ರೆಂಡ್ ಈಗ ನಮ್ಮ ಸ್ಯಾಂಡಲ್ವುಡ್ಗೆ, ಅದರಲ್ಲೂ ನಮ್ಮ ಕಿಚ್ಚ ಸುದೀಪ್ ಅವರ ಅಂಗಳಕ್ಕೂ ಎಂಟ್ರಿ ಕೊಟ್ಟಿದೆ. ಅರೆ, ಸುದೀಪ್ ಅವರ ಜೊತೆ ಕಾಣಿಸ್ಕೊಂಡಿರೋ ಆ ಹೊಸ ವಿದೇಶಿ ದೈತ್ಯ ಬಾಡಿಗಾರ್ಡ್ ಆದ್ರೂ ಯಾರು? ನಮ್ಮ ನಂಬಿಕಸ್ಥ ಕಿಚ್ಚ ಕಿರಣ್ ಏನಾದ್ರು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಏನಿದು ಸೌತ್ ಇಂಡಿಯಾ ನಡುಗಿಸ್ತಾ ಇರುವ ಈ ಫಾರಿನ್ ಬಾಡಿಗಾರ್ಡ್ಸ್ ಸೀಕ್ರೆಟ್? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಫಸ್ಟ್ ನಾವು ನೆರೆಯ ಆಂಧ್ರದ ವಿಜಯವಾಡ ಕಡೆ ಹೋಗೋಣ. ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅಭಿನಯದ ಪೆದ್ದಿ ಸಿನಿಮಾದ ಭರ್ಜರಿ ಪ್ರಮೋಷನ್ ಇವೆಂಟ್ ನಡೀತಾಗಿತ್ತು. ಸಾವಿರಾರು ಜನ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ನೋಡಕ್ಕೆ ಮುಗಿಬಿದ್ದಿದ್ರು. ವಾತಾವರಣ ಪೂರ್ತಿ ಎಲೆಕ್ಟ್ರಿಕ್ ಆಗಿತ್ತು. ಸ್ಟೇಜ್ ಮೇಲೆ ರಾಮ್ ಚರಣ್ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಆಗ ಇದ್ದಕ್ಕಿದ್ದಂತೆ ಜನಸಾಗರದಿಂದ ಒಬ್ಬ ಅತಿ ಉತ್ಸಾಹಿ ಅಭಿಮಾನಿ ಸೆಕ್ಯೂರಿಟಿ ಬ್ರೇಕ್ ಮಾಡ್ಕೊಂಡು ಮಿಂಚಿನ ವೇಗದಲ್ಲಿ ರಾಮ್ ಚರಣ್ ಕಡೆಗೆ ಓಡಿ ಬರ್ತಾನೆ. ಆ ಕ್ಷಣ ಅಲ್ಲಿದ್ದ ಪೊಲೀಸರಿಗೂ ಏನ್ ಆಗ್ತಾ ಇದೆ ಅಂತ ಅರ್ಥ ಆಗೋದಿಲ್ಲ. ಎಲ್ರು ಒಂದು ಕ್ಷಣ ಕಕ್ಕ ಬಿಕ್ಕಿಯಾಗಿ ನಿಂತು ಬಿಡ್ತಾರೆ. ಮುಂದೆನಾಯ್ತು ಗೊತ್ತಾ? ಆ ಫ್ಯಾನ್ ರಾಮ್ ಚರಣ್ ಹತ್ರ ಬರೋದಕ್ಕೂ ಮುಂಚೆನೆ ಕಪ್ಪು ಸೂಟ್ ಹಾಕಿದ್ದ ಒಬ್ಬ ದೈತ್ಯ ಆಕಾರದ ಮನುಷ್ಯ ಅಕ್ಷರಶಃ ಒಂದು ಹುಲಿಯ ತರಹ ಆ ಫ್ಯಾನ್ ಮೇಲೆ ಎರಗ್ತಾನೆ. ಕಣ್ಮುಚ್ಚಿ ಬಿಡೋದ್ರೊಳಗೆ ಆ ಫ್ಯಾನ್ ಅನ್ನ ನೆಲಕ್ಕೆಡವಿ ಲಾಕ್ ಮಾಡ್ತಾನೆ. ಆತನ ರಿಫ್ಲೆಕ್ಸ್ ಮತ್ತು ಸ್ಪೀಡ್ ಎಷ್ಟಿತ್ತಪ್ಪ ಅಂದ್ರೆ ಸ್ವತಃ ರಾಮ್ ಚರಣ್ ಕೂಡ ಒಂದು ಕ್ಷಣ ಬೆಚ್ಚಿ ಬಿಡ್ತಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ತರಹ ವೈರಲ್ ಆಗುತ್ತೆ. ಎಲ್ರೂ ಆ ಫ್ಯಾನ್ ಬಗ್ಗೆ ಮಾತಾಡೋದನ್ನ ಬಿಟ್ಟು ರಾಮ್ ಚರಣ್ ಪ್ರಾಣ ಉಳಿಸಿದ ಆ ರಿಯಲ್ ಲೈಫ್ ಹಲ್ಕ್ ಯಾರು ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಕ್ಕೆ ಶುರು ಮಾಡ್ತಾರೆ. ಆಗ ಬಯಲಾಗಿದ್ದೆ ಒಂದು ದೊಡ್ಡ ಸೀಕ್ರೆಟ್. ಇಷ್ಟಕ್ಕೂ ಯಾರೋ ಅಜಾನುಬಾಹು ಅಂತೀರಾ? ಆತನ ಹೆಸರೇ ಕೆವಿನ್ ಕುಂಟಾ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ರಾಮ್ ಚರಣ್ಗಿಂತ ಜಾಸ್ತಿ ಇವನದ್ದೇ ಹವಾ. ಎಲ್ಲೆಡೆ ಕೆವಿನ್ ಕುಂಟಾ ಬಗ್ಗೆನೇ ಚರ್ಚೆ ಆಗ್ತಾಗಿದೆ. ಆದ್ರೆ ಈ ಕೆವಿನ್ ಕುಂಟಾ ಕೇವಲ ಒಬ್ಬ ಮಾಮೂಲಿ ಬೌನ್ಸರ್ ಅಥವಾ ಸೆಕ್ಯೂರಿಟಿ ಗಾರ್ಡ್ ಅಲ್ವೇಗಲ್ಲ. ಆತನ ಬ್ಯಾಕ್ ಗ್ರೌಂಡ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಆತ ಹುಟ್ಟಿದ್ದು ಬೆಳೆದಿದ್ದು ಆತನ ಪ್ರೊಫೆಷನ್ ಎಲ್ಲವೂ ಒಂದು ಹಾಲಿವುಡ್ ಸಿನಿಮಾದ ಕತೆ ತರ ಇದೆ. ಒಬ್ಬ ಸಾಮಾನ್ಯ ಸೆಕ್ಯೂರಿಟಿ ಗಾರ್ಡ್ ದಿನಕ್ಕೆ ಲಕ್ಷ ದುಡಿಯೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾದ್ರೆ ಈ ಕೆವಿನ್ ಕುಂಟಾ ಯಾರು? ಆತನ ಅಸಲಿ ಮುಖ ಏನು? ಸ್ನೇಹಿತರೆ, ಕೆವಿನ್ ಕುಂಟಾನ ಅಸಲಿ ಹೆಸರು ಅದ್ಬೌ ಕಾದಿರ್ ಸೋವೆ ಅಂತ. ಈತ ನಮ್ಮ ಇಂಡಿಯಾದವನಲ್ಲ. ಪಶ್ಚಿಮ ಆಫ್ರಿಕಾದ ಗ್ಯಾಂಬಿಯಾ ಅನ್ನೋ ದೇಶದಲ್ಲಿ 1998ರಲ್ಲಿ ಹುಟ್ಟುತ್ತವನು. ಆದ್ರೆ ಸದ್ಯಕ್ಕೆ ವಾಸ ಮಾಡ್ತಿರೋದು ಇಟಲಿಯ ಫ್ಲಾರೆನ್ಸ್ ನಗರದಲ್ಲಿ. ಇಟಲಿಯಲ್ಲಿ ಈತ ಏನ್ ಮಾಡ್ತಿದ್ದ ಗೊತ್ತಾ? ಈತ ಒಬ್ಬ ಇಂಟರ್ನ್ಯಾಷನಲ್ ಪ್ರೊಫೆಷನಲ್ MMA ಫೈಟರ್, ಅಂದ್ರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಫೈಟರ್. ಹೌದು, ಕೇಜ್ ಒಳಗೆ ಇಳಿದು ರಕ್ತ ಬರೋ ಹಾಗೆ ಒಡೆದಾಡೋ ಒಬ್ಬ ಟ್ರೈನ್ಡ್ ಪ್ರೊಫೆಷನಲ್ ಫೈಟರ್ ಈತ. ಗ್ಯಾಂಬಿಯಾ ರೆಸ್ಲಿಂಗ್ ಅಸೋಸಿಯೇಷನ್ ಅಲ್ಲಿ ಈತನಿಗೆ ಮಾಮಾ ಲೆಮನ್ ಆಫ್ ಬರ್ರಾ ಅನ್ನೋ ಬಿರುದು ಕೂಡ ಇದೆ. ಒಬ್ಬ ಇಂಟರ್ನ್ಯಾಷನಲ್ ಲೆವೆಲಿನ ಕೇಜ್ ಫೈಟರ್ ಒಬ್ಬ ಸಿನಿಮಾ ನಟನಿಗೆ ಬಾಡಿಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಇದು ಸಾಮಾನ್ಯ ವಿಚಾರನಾ? ಆದ್ರೆ ಇಟಲಿಯಲ್ಲಿರೋ ಒಬ್ಬ ಫೈಟರ್ ಆಂಧ್ರದ ರಾಮ್ ಚರಣ್ಗೆ ಬಾಡಿಗಾರ್ಡ್ ಆಗಿದ್ದಾದ್ರು ಹೇಗೆ? ಅಸಲಿಗೆ ಕೆವಿನ್ ಕುಂಟಾ ರಾಮ್ ಚರಣ್ ಜೊತೆ ಇರೋದು ಇವತ್ತು ನೆನ್ನೆಯಿಂದಲ್ಲ. ಕಳೆದ 4 ವರ್ಷಗಳಿಂದ ರಾಮ್ ಚರಣ್ ಮತ್ತು ಅವರ ಫ್ಯಾಮಿಲಿಗೆ ತೆರೆಯ ಹಿಂದೆ ಸೆಕ್ಯೂರಿಟಿ ಕೊಡ್ತಾ ಇರೋದೇ ಈ ಕೆವಿನ್. ಇದರ ಜೊತೆಗೆ ಆತ ಇಟಲಿಯಲ್ಲಿ ಹಲವಾರು ಬ್ರ್ಯಾಂಡ್ ಗಳಿಗೆ ಇಂಟರ್ನ್ಯಾಷನಲ್ ಮಾಡೆಲ್ ಕೂಡ ಹೌದು. ಇನ್ನು ಈತನ ಸಂಬಳದ ವಿಚಾರಕ್ಕೆ ಬಂದ್ರೆ ರಿಪೋರ್ಟ್ಸ್ ಗಳ ಪ್ರಕಾರ ಈತ ಒಂದು ದಿನದ ಸೆಕ್ಯೂರಿಟಿಗೆ ಬರೋಬ್ಬರಿ 2ರಿಂದ 3 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾನಂತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ದಿನಕ್ಕೆ 3 ಲಕ್ಷ ಅಂದ್ರೆ ಒಂದು ಸಿನಿಮಾದ ಪ್ರಮೋಷನ್ ಟೂರ್ ಮುಗಿಯೋದ್ರೊಳಗೆ ಈತ ಕೋಟ್ಯಾಧಿಪತಿ ಆಗಿರ್ತಾರೆ. ಈಗ ಈತನಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 81,000ಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಟಾಲಿವುಡ್ ನಲ್ಲಿ ಈ ಫಾರಿನ್ ಬಾಡಿಗಾರ್ಡ್ ಟ್ರೆಂಡ್ ಸೃಷ್ಟಿ ಮಾಡಿರೋ ಹವಾ ಅಷ್ಟಿಷ್ಟಲ್ಲ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಟ್ರೆಂಡ್ ಈಗ ಅಧಿಕೃತವಾಗಿ ನಮ್ಮ ಗಾಂಧಿನಗರಕ್ಕೂ ಎಂಟ್ರಿ ಕೊಟ್ಟಿದೆ. ನಮ್ಮ ಸ್ಯಾಂಡಲ್ವುಡ್ ನಲ್ಲೂ ಒಬ್ಬರು ಈ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಯಾರವರು ಅಂತ ಗೆಸ್ ಮಾಡ್ತೀರಾ? ಅವರು ಮತ್ಯಾರು ಅಲ್ಲ, ನಮ್ಮ ಕಿಚ್ಚ ಸುದೀಪ್ ಅವರು. ಹೌದು, ಇತ್ತೀಚೆಗೆ ಬೆಂಗಳೂರಿನ ಸಂತೋಷ್ ಥಿಯೇಟರ್ ನಲ್ಲಿ ಒಂದು ಘಟನೆ ನಡೆಯಿತು.
ಸುದೀಪ್ ಅವರ ಅಳಿಯ ಸಂಚಿತ್ ಸಂಜೀವ್ ನಟಿಸಿರೋ ಮ್ಯಾಂಗೋ ಪಚ್ಚ ಸಿನಿಮಾದ ವೀಕ್ಷಣೆಗೆ ಕಿಚ್ಚ ಸುದೀಪ್ ತಮ್ಮ ಇಡೀ ಕುಟುಂಬ ಸಮೇತ, ಅದರಲ್ಲೂ ಮುಖ್ಯವಾಗಿ ತಮ್ಮ ಪುತ್ರಿ ಸಾನ್ವಿ ಜೊತೆ ಥಿಯೇಟರ್ಗೆ ಭೇಟಿಯನ್ನ ನೀಡಿದ್ರು. 6 ಅಡಿಗೂ ಹೆಚ್ಚು ಎತ್ತರ ಇರುವಂತಹ ಕಿಚ್ಚ ಕ್ಲಾಸ್ ಆಗಿ ಎಂಟ್ರಿ ಕೊಟ್ರೆ ಸಾಕು, ಅಲ್ಲಿ ಬೇರೆ ಯಾರು ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ಅಂದು ಸಂತೋಷ್ ಥಿಯೇಟರ್ನಲ್ಲಿದ್ದ ಜನ ಸುದೀಪ್ ಅವರನ್ನ ನೋಡೋದಕ್ಕಿಂತ ಜಾಸ್ತಿ ಅವರ ಹಿಂದೆ ನಿಂತಿದ್ದ ಆ ದೊಡ್ಡ ಆಕಾರದ ಮನುಷ್ಯನನ್ನೇ ನೋಡ್ತಾ ಇದ್ರು. ಯಾಕೊತ್ತಾ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರೇ ಒಬ್ಬ ದೈತ್ಯ ಪ್ರತಿಭೆ. ಬರೋಬ್ಬರಿ 6.1 ಅಡಿ ಎತ್ತರದ ಪರ್ಸನಾಲಿಟಿ ಅವರದ್ದು. ಅವರ ಪಕ್ಕ ನಿಂತ್ರೆ ಎಂತ ಸ್ಟಾರ್ ನಟರು ಕೂಡ ಸ್ವಲ್ಪ ಚಿಕ್ಕವರಾಗಿ ಕಾಣಿಸ್ತಾರೆ. ಆದ್ರೆ ಆ ದಿನ ಸುದೀಪ್ ಮತ್ತು ಸಾನ್ವಿ ಅವರ ಹಿಂದೆ ಕಾವಲುಗಾರನಂತೆ ನಿಂತಿದ್ದ ಆ ವಿದೇಶಿ ವ್ಯಕ್ತಿ ಸುದೀಪ್ ಅವರಿಗಿಂತಲೂ ಬೃಹತ್ತಾಗಿ ಕಾಣಿಸ್ತಾ ಇದ್ದ. ಆತನ ರಗಡ್ ಲುಕ್, ಕಟ್ಟುಮಸ್ತಾದ ದೇಹವನ್ನ ನೋಡಿ ಥಿಯೇಟರ್ ನಲ್ಲಿದ್ದ ಫ್ಯಾನ್ಸ್ ಗಳು ಒಂದು ಕ್ಷಣ ಸೈಲೆಂಟ್ ಆಗ್ಬಿಟ್ರು. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಯಾವತ್ತೂ ಈ ತರಹದ ಫಾರಿನ್ ಬಾಡಿ ಗಾರ್ಡ್ ಅನ್ನ ಯಾರು ನೋಡಿರ್ಲಿಲ್ಲ. ಈ ಹೊಸ ವಿದೇಶಿ ಹಲ್ಕ್ ಯಾರು ಅಂತ ಹುಡ್ಕೋಕೆ ಶುರು ಮಾಡಿದ್ರು ಫ್ಯಾನ್ಸ್. ಆದ್ರೆ ಫ್ಯಾನ್ಸ್ ತಲೆಯಲ್ಲಿ ಕೊರಿತಾಗಿದ್ದ ಅತಿ ದೊಡ್ಡ ಪ್ರಶ್ನೆ ಬೇರೆಯದ್ದೇ ಆಗಿತ್ತು. ಆ ಪ್ರಶ್ನೆ ಏನಾಗಿತ್ತು ಗೊತ್ತಾ? ಕಿಚ್ಚ ಸುದೀಪ್ ಅವರಿಗೆ ಭದ್ರತೆಯ ವಿಚಾರ ಬಂದ್ರೆ ಕಳೆದ ಹಲವು ವರ್ಷಗಳಿಂದ ನೆರಳಿನಂತೆ ನಿಂತಿರೋದು ನಮ್ಮ ಕಿಚ್ಚ ಕಿರಣ್. ಎಷ್ಟೇ ದೊಡ್ಡ ಕ್ರೌಡ್ ಇರ್ಲಿ, ಎಷ್ಟೇ ಟೆನ್ಷನ್ ಇರ್ಲಿ, ಕಿರಣ್ ಯಾವತ್ತೂ ಸುದೀಪ್ ಅವರಿಗೆ ತೊಂದರೆ ಆಗೋಕೆ ಬಿಟ್ಟೇ ಇಲ್ಲ. ಸದಾಕಾಲ ಸುದೀಪ್ ಅವರ ಜೊತೆ ಕಿರಣ್ ಇರ್ತಾರೆ. ಹೀಗಿರುವಾಗ ಇದ್ದಕ್ಕಿದ್ದಂತೆ ಸಂತೋಷ್ ಥಿಯೇಟರ್ ನಲ್ಲಿ ಕಿರಣ್ ಜೊತೆಗೆ ಈ ಹೊಸ ವಿದೇಶಿ ಬಾಡಿಗಾರ್ಡ್ ಎಂಟ್ರಿ ಕೊಟ್ಟಿದ್ದಾದ್ರು ಯಾಕೆ? ಕಿರಣ್ ಅವರನ್ನ ರೀಪ್ಲೇಸ್ ಮಾಡಲಾಯ್ತಾ ಅಥವಾ ಕಿಚ್ಚನಿಗೆ ಇಂಟರ್ನ್ಯಾಷನಲ್ ಲೆವೆಲಿನ ಸೆಕ್ಯೂರಿಟಿಯ ಅವಶ್ಯಕತೆ ಇದೆಯಾ? ಈ ಸಸ್ಪೆನ್ಸ್ ಸ್ಯಾಂಡಲ್ವುಡ್ ಅಂಗಳದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸ್ತು. ಕೊನೆಗೂ ಆ ವಿದೇಶಿ ಬಾಡಿಗಾರ್ಡಿನ ಅಸಲಿ ಹೆಸರು ಮತ್ತು ಹಿನ್ನೆಲೆ ರಿವೀಲ್ ಆಗಿದೆ. ಆತ ಯಾರು ಅಂತ ಕೇಳಿದ್ರೆ ನೀವು ಸಹ ಶಾಕ್ ಆಗ್ತೀರಾ. ಸೋಷಿಯಲ್ ಮೀಡಿಯಾ ಡಿಟೆಕ್ಟಿವ್ಗಳು ಕೊನೆಗೂ ಆತನನ್ನ ಹುಡುಕಿದ್ದಾರೆ. ಆ ದೈತ್ಯನ ಹೆಸರು ಸೆರ್ಗಿಯಸ್ ವೋಲಾಕ್ ಅಂತ. ಈತ ಮೂಲತಃ ಪೋಲ್ಯಾಂಡ್ ದೇಶದವನು. ಹೌದು, ಪೋಲ್ಯಾಂಡ್ ನಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ದಾನೆ. ಈ ಸರ್ಗಿಯಾಸ್ ಕೇವಲ ಬಾಡಿಗಾರ್ಡ್ ಮಾತ್ರ ಅಲ್ಲ, ಈತ ಯುರೋಪ್ ನಲ್ಲಿ ಒಬ್ಬ ಫೇಮಸ್ ಸ್ಟಂಟ್ ಆರ್ಟಿಸ್ಟ್, ಪರ್ಸನಲ್ ಫಿಟ್ನೆಸ್ ಟ್ರೈನರ್ ಕೂಡ ಹೌದು ಮತ್ತು ದೊಡ್ಡ ಫಿಟ್ನೆಸ್ ಚಾಂಪಿಯನ್ ಕೂಡ ಹೌದು. ಆದ್ರೆ ಪೋಲ್ಯಾಂಡ್ ನ ಒಬ್ಬ ಸ್ಟಂಟ್ ಆರ್ಟಿಸ್ಟ್ ಅನ್ನ ದಿಢೀರಂತ ಬೆಂಗಳೂರಿಗೆ ಕರೆಸಿ ಸೆಕ್ಯೂರಿಟಿಗೆ ನಿಲ್ಲಿಸಿಕೊಳ್ಳುವಂತಹ ಪ್ರಮೇಯ ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಯಾಕೆ ಬಂತು? ಇದರ ಹಿಂದೆ 2 ಪ್ರಮುಖ ಕಾರಣಗಳಿವೆ ಅಂತ ಗಾಂಧಿನಗರದಲ್ಲಿ ಗುಸುಗುಸು ನಡೀತಾಗಿದೆ. ಆ ಕಾರಣಗಳು ಏನ್ ಗೊತ್ತಾ? ಕೆಲವು ಅಭಿಮಾನಿಗಳ ಪ್ರಕಾರ ಈ ಪೋಲ್ಯಾಂಡ್ ಬಾಡಿಗಾರ್ಡ್ ನ ಸ್ಪೆಷಲ್ ಆಗಿ ನೇಮಿಸಿಕೊಂಡಿರೋದು ಸುದೀಪ್ ಅವರ ಪುತ್ರಿ ಸಾನ್ವಿ ಅವರಿಗಾಗಿ ಅಂತ ಹೇಳ್ತಾಗಿದ್ದಾರೆ. ಸಾನ್ವಿ ಅವರು ಈಗ ಗಾಯಕಿಯಾಗಿ, ಸೆಲೆಬ್ರಿಟಿಯಾಗಿ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಿದ್ದಾರೆ. ಹಾಗಾಗಿ ಅವರ ಭದ್ರತೆಗೆ ಅಂತ ಈತನನ್ನ ಕರೆಸಲಾಗಿದೆ ಅನ್ನೋದು ಒಂದು ವಾದ. ಇನ್ನೊಂದ್ ಕಡೆ ಸುದೀಪ್ ಅವರು ಈಗ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಲೆವೆಲ್ ನಲ್ಲಿ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಮ್ ಚರಣ್ ತರಹನೇ ಅವರಿಗೂ ಇಂಟರ್ನ್ಯಾಷನಲ್ ಲೆವೆಲಿನ ಭದ್ರತೆ ಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾಗಿವೆ. ಆದ್ರೆ ಇದೆಲ್ಲದರ ನಡುವೆ ಕೆಲವು ಕನ್ನಡಿಗರು ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಯನ್ನ ಕೇಳಿದ್ರೆ ನಿಮಗೂ ಹೌದಲ್ವಾ ಅಂತ ಅನ್ಸುತ್ತೆ. ಆ ಪ್ರಶ್ನೆ ಏನ್ ಗೊತ್ತಾ? ನಮ್ಮ ಸುದೀಪ್ ಅವರು ಯಾವತ್ತೂ ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ನಿಲ್ಲುವಂತಹ ವ್ಯಕ್ತಿ. ನಮ್ಮ ಕರ್ನಾಟಕದಲ್ಲೇ ನೂರಾರು ಮಂದಿ ಬಲಿಷ್ಠವಾದ ನುರಿತ ಬಾಡಿಗಾರ್ಡ್ಸ್ಗಳು, ಬೌನ್ಸರ್ಸ್ಗಳು ಇದ್ದಾರೆ. ಅವರಿಗೆ ಕೆಲಸ ಕೊಡೋದನ್ನ ಬಿಟ್ಟು ಯಾಕೆ ಈ ರೀತಿ ಲಕ್ಷ ಲಕ್ಷ ಸುರಿದು ವಿದೇಶಿಗರನ್ನ ಕರೆಸಬೇಕು? ಇದು ಕೇವಲ ಒಂದು ಸ್ಟೇಟಸ್ ಸಿಂಬಲ್ ಆಗಿ ಬದಲಾಗ್ತಾ ಇದೆಯಾ ಅಥವಾ ನಿಜಕ್ಕೂ ಅಂತಹ ದೊಡ್ಡ ಮಟ್ಟದ ಸೆಕ್ಯೂರಿಟಿ ಥ್ರೆಟ್ ಇದೆಯಾ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು ಏನ್ ಕಮ್ಮಿನಾ ಅನ್ನೋದು ಅವರ ಪ್ರಶ್ನೆ ಆಗಿದೆ. ಆದ್ರೆ ಸತ್ಯ ಏನಪ್ಪಾ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಈಗ ಬದಲಾಗ್ತಾ ಇದೆ. ಈಗ ಟ್ರೆಂಡ್ ಹೇಗಾಗ್ತಾ ಇದೆಯಪ್ಪ ಅಂದ್ರೆ ಹೀರೋಗಳಿಗಿಂತ ಈ ಬಾಡಿಗಾರ್ಡ್ಗಳೇ ದೊಡ್ಡ ಸೂಪರ್ ಸ್ಟಾರ್ಗಳು ಆಗ್ತಾ ಇದ್ದಾರೆ. ಹೇಗಂತೀರಾ? ಹೌದು, ಒಂದ್ ಕಾಲದಲ್ಲಿ ಸಲ್ಮಾನ್ ಖಾನ್ ಅವರ ಬಾಡಿಗಾರ್ಡ್ ಶೇರ್ ಅವರು ದೊಡ್ಡ ನ್ಯೂಸ್ ಆಗಿದ್ರು. ಆಮೇಲೆ ಶಾರುಖ್ ಖಾನ್ ಅವರ ಪರ್ಸನಲ್ ಗಾರ್ಡ್ ರವಿ ಸಿಂಗ್ ವರ್ಷಕ್ಕೆ 2.7 ಕೋಟಿ ಸಂಬಳ ತಗೊಳ್ತಾರೆ ಅನ್ನೋದು ದೊಡ್ಡ ಸುದ್ದಿ ಆಯ್ತು. ಆದ್ರೆ ಈಗ ಈ ಕೆವಿನ್ ಕುಂಟಾ ಮತ್ತು ಸರ್ಗಿಯಾಸ್ ವೋಲಾಕ್ ತರಹದವರು ರಿಯಲ್ ಲೈಫ್ ಹೀರೋಗಳ ತರಹ ಮಿಂಚ್ತಾಗಿದ್ದಾರೆ. ಇವರದ್ದೇ ಆದ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಾಗಿದೆ. ಇವರದ್ದೇ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳು ವೈರಲ್ ಆಗ್ತಾಗಿವೆ. ಕೆವಿನ್ ಕುಂಟನನ್ನ ನೋಡಕ್ಕಂತಾನೆ ಫ್ಯಾನ್ಸ್ ಈವೆಂಟ್ ಗಳಿಗೆ ಬರ್ತಾಗಿದ್ದಾರೆ. ಆತನನ್ನ ಕೂಗಿ ಕರಿತಾಗಿದ್ದಾರೆ. ಆತನ ಜೊತೆ ಸೆಲ್ಫಿ ತಗೊಳ್ತಾಗಿದ್ದಾರೆ. ಅಂದ್ರೆ ನೀವೇ ಯೋಚನೆ ಮಾಡಿ, ಬಾಡಿಗಾರ್ಡ್ಗಳು ಸ್ಟಾರ್ ಗಳಿಗಿಂತ ಫೇಮಸ್ ಆದ್ರೆ ಏನಾಗುತ್ತೆ? ಅದು ನಿಜಕ್ಕೂ ಸಿನಿಮಾ ಪ್ರಪಂಚದ ಒಂದು ಹೊಸ ಅಧ್ಯಾಯ. ಮುಂದೆ ಏನಾಗಬಹುದು ಅನ್ನೋದನ್ನ ಊಹಿಸೋಕು ಸಾಧ್ಯ ಇಲ್ಲ. ಜಸ್ಟ್ ಇಮ್ಯಾಜಿನ್, ನಾಳೆ ನಮ್ಮ ಕಿಚ್ಚ ಸುದೀಪ್ ಅವರ ಯಾವುದಾದ್ರೂ ಈವೆಂಟ್ ನಡೆದ್ರೆ ಜನ ಸುದೀಪ್ ಅವರ ಜೊತೆ ಸೆಲ್ಫಿ ತಗೊಳ್ಳೋದನ್ನ ಬಿಟ್ಟು ಆ ಪೋಲ್ಯಾಂಡ್ ಬಾಡಿಗಾರ್ಡ್ ಸರ್ಗಿಯಾಸ್ ವೋಲಾಕ್ ಜೊತೆ ಸೆಲ್ಫಿ ತಗೊಳಕ್ಕೆ ಮುಗಿಬಿದ್ರೆ ಹೇಗಿರುತ್ತೆ? ಗ್ಲಾಮರ್ ಪ್ರಪಂಚ ಅಂದ್ರೇನೆ ಹಾಗೆ. ಇಲ್ಲಿ ಯಾವಾಗ ಯಾರು ಟ್ರೆಂಡ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದು ಬರೀ ಹೀರೋಗಳ ಆಟ ಅಲ್ಲ, ಆ ಹೀರೋನ ಹಿಂದೆ ನಿಂತಿರುವಂತಹ ಆರ್ಮಿ ಆಟ. ಈ ಫಾರಿನ್ ಬಾಡಿಗಾರ್ಡ್ ಟ್ರೆಂಡ್
ಸೌತ್ ಇಂಡಿಯಾನ ಪೂರ್ತಿ ಆವರಿಸಿಕೊಳ್ತಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನು ಯಾವ ಸ್ಟಾರ್ಗಳ ಜೊತೆ ಇಂತಹ ವಿದೇಶಿ ದೈತ್ಯರು ಕಾಣಿಸ್ಕೊಳ್ತಾರೋ ಕಾದ್ ನೋಡ್ಬೇಕು. ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.